ವೆಲ್ ನೆನ್ನೆ ನಾನು ಚಿತ್ರ ಕಚ್ಚಿಸ್ಕೊಂಡಿದ್ರು ನನ್ನ ಫ್ರೆಂಡಿಗೆ ಕಾಲಿಡೋದು ಮಾತ್ರ ಬಿಡೋದಿಲ್ಲ. ವೆಲ್ಕಮ್ ಟು ಕೂಕ್ ಡೈರೀಸ್ ಡೇ 2. ಬೆಳಗ್ಗೆ 4 ಗಂಟೆಗೆ ಇದ್ದು 5 ಗಂಟೆ ಅಷ್ಟೇ ರೆಡಿಯಾಗಿ 6 ಗಂಟೆಗೆ ಕಾಣೋ ಸನ್ರೈಸ್ ನೋಡೋಕೆ ಹೋಗ್ತಾ ಇದ್ವಿ. ಎಲ್ಲಿ ಅಂತ ಅಂದರೆ ನಾವು ಅಷ್ಟು ಬೆಳಗ್ಗೆ ರೆಡಿಯಾಗಿ ಹೋದ್ರೂ ಅಲ್ಲಿ ಸನ್ರೈಸ್ ಮಾತ್ರ ಕಾಣಿಸ್ಲಿಲ್ಲ, ಬರೀ ಹೊಗೆ ಮಾತ್ರ ಕಾಣಿಸಿದ್ದು. ಮಂಡಲ್ಪಟ್ಟಿಲಿ ಸನ್ರೈಸ್ ಕಾಣಿಸ್ಲಿಲ್ಲ, ದಟ್ಸ್ ಓಕೆ ಅಂತ ಅಂದ್ಕೊಂಡು ನಾವು ಬೇರೆ ಪ್ಲೇಸ್ಗಳಿಗೆ ಕವರ್ ಮಾಡಬೇಕು ಅಂತ ವಾಪಸ್ ಡೋಮಿಗೆ ಬಂದು ರೆಡಿಯಾಗಿ ಹೋಗ್ತಿದ್ದೀವಿ. ಅಲ್ಲಿಂದ ನಾವು ಸೀದಾ ಬಂದಿದ್ದು ತ್ರಿವೇಣಿ ಸಂಗಮಕ್ಕೆ. 3 ನದಿಗಳ ಸಂಗಮ ಅಂತ ಹೇಳ್ತಾರೆ. ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಭಾಗಮಂಡಲ ದೇವಸ್ಥಾನಕ್ಕೆ. ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಸೀದಾ ಹೋಗಿದ್ದು ತಲಕಾವೇರಿಗೆ. ತುಂಬ ಮಳೆ ಬರ್ತಾ ಇತ್ತು. ನಾವು ಹೋದಾಗ ಮಧ್ಯಾಹ್ನ 1 ಗಂಟೆ ಅಥವಾ 1:15 ಆಗಿತ್ತು. ಅಲ್ಲಿ 1 ಗಂಟೆಯಿಂದ ಫೀಲೇ ಬರ್ತಾ ಇರಲಿಲ್ಲ, ಅಷ್ಟು ಫಾಗ್ ತುಂಬ್ಕೊಂಡ್ಬಿಟ್ಟಿತ್ತು. ಅಲ್ಲಿ ಸ್ವಲ್ಪ ಇದ್ದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಮಳೆಗಾಲದಲ್ಲಿ ಯಾಕೆ ಟ್ರಾವೆಲ್ ಮಾಡಬೇಕು ಅಂತಂದ್ರೆ ಇದೇ ಸೀನ್ರಿಗೋಸ್ಕರ. ಇದನ್ನ ಎಂಜಾಯ್ ಮಾಡ್ಕೊಂಡು ಸೀದಾ ಹೋಗಿದ್ದು. ನೋಡೋ ಅಷ್ಟರಲ್ಲಿ ನಮಗೆ ಹೊಟ್ಟೆ ತುಂಬಾ ಹಸ್ಬಿಟ್ಟಿತ್ತು. ಸೊ ಅಲ್ಲೇ ಸಿಕ್ಕಿದ್ದು ಜೋಳ, ಮ್ಯಾಗಿ, ಬೋಂಡ ತಿನ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಸೈಟ್ ಸೀಯಿಂಗ್. ಇಲ್ಲಿ ಹೋದಾಗ ಗೋಲ್ಡನ್ ಟೆಂಪಲ್ ಅಂತ ಹೆಸರಿಟ್ಟಿದ್ದಕ್ಕೂ ಒಂದು ಅರ್ಥ ಇದೆ ಅಂತ ಅನ್ಸತ್ತೆ. ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸಿಗೆ ಹೊರಟಿದ್ದು. ಮೇ ಬಿ ಕಾವೇರಿ ನಿಸರ್ಗಧಾಮದಲ್ಲಿ ಒಂದು ಫೋಟೋ ಸ್ಪಾಟ್ ಇದೆ ಅಂತ ಅನ್ಸತ್ತೆ. ಎಲ್ಲ ಪ್ಲೇಸ್ಗಳನ್ನ ಕವರ್ ಮಾಡಿಕೊಂಡು ಅಲ್ಲಿಂದ ನಾವು ಪಾಕಶಾಲೆಗೆ ಹೋಗಿ ಚೆನ್ನಾಗಿ ತಿಂದು ನಾವು ಬೆಂಗಳೂರಿಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ